ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಿಮ್ಮ ಸಿರಿಮನೆಗೆ ಸ್ವಾಗತ. ಹಬ್ಬ ಹತ್ತತ್ರ ಒಂದು ವಾರನೇ ಆಯ್ತಾ ಬಂತೇನೋ ಅನ್ಸುತ್ತೆ ನಾನು ಬ್ಲಾಗ್ ಮಾಡಿ. ಯಾಕೋ ಬ್ಲಾಗ್ ಮಾಡೋ ಮೂಡು ಇಲ್ದಂಗೆ ಆಗೋಗ್ಬಿಟ್ಟಿತ್ತು, ಬೇಜಾರು ಥರ ಫೀಲ್ ಅಂದ್ಬಿಟ್ಟು ಫ್ರೆಂಡ್ಸ್. ಒಂದು ವೀಕಿಂದ ಅಲ್ಲ ಮಂಗಳವಾರ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೆ ಲಾಸ್ಟ್ ಅನಿಸುತ್ತೆ ನಾವು. ಆಮೇಲೆ ಬ್ಲಾಗೇ ಮಾಡೋಕ್ಕೆ ಹೋಗಿಲ್ಲ, ಯಾಕೋ ಬೇಜಾರಾಗಿ ಸುಮ್ಮನೆ ಇದ್ದೆ. ಇವತ್ತು ಸಂಡೇ, ನಾಳೆ June 3rd. ನಾಳೆಯಿಂದ ನಮ್ಮ ಮಕ್ಕಳಿಗೆ ಸ್ಕೂಲ್ ಶುರು. ನಿಜವಾಗ್ಲೂ ಬೇಜಾರಾಗುತ್ತೆ ನನಗೆ. ಪ್ರತಿ ವರ್ಷ ನನ್ನ ಸೇಮ್ ಫೀಲ್ ಆಗುತ್ತೆ. ನನ್ನ ಮಕ್ಕಳು 2 ತಿಂಗಳು ನಮ್ಮ ಜೊತೆಲಿದ್ದು ಚೈತು ಚಿಂಟು ಅಂತ ಕೂಗೋದೇ ಆಗುತ್ತೆ ಎಲ್ಲದಕ್ಕೂ. ಈ 2 ತಿಂಗಳು ಮತ್ತು ಈ ವರ್ಷ ಸ್ವಲ್ಪ ಸ್ಪೆಷಲಾಗೇ ಇತ್ತು ನನಗೆ. ಈ ಒಂದು ಹಾಲಿಡೇಸ್, ನನ್ನ ಮಗಳ ಫಂಕ್ಷನ್ ಆಗಿದ್ದು ಒಂಥರ ಅವಳನ್ನು ಕೇರ್ ಮಾಡೋದಕ್ಕೆಲ್ಲ ಟೈಮ್ ತುಂಬ ಚೆನ್ನಾಗಿ ಸಿಕ್ತು. ಬಟ್ ಬೇಗ ದಿನ ಮುಗಿದೋಯ್ತು ಅಂತ ಅನ್ನಿಸ್ತು ನನಗೆ. ಈ ವರ್ಷ ತುಂಬ ಬೇಗ ಮುಗಿದೋಯ್ತು. ನನಗೆ ದಿನ ಮುಗ್ದಿದ್ದೇ ಗೊತ್ತಾಗಿಲ್ಲ ಹೇಗೆ ಮುಗೀತು ಅಂತ. ಅದ್ರ ಜೊತೆಗೆ ಸ್ವಲ್ಪ ಮನೇಲಿ ಲಾಸ್ಟು ನಾನು ಹೇಳಿದಾಗೆ ಬಾವಲಿ ಓಡಾಡಿದ್ದು ಒಂಥರ ಫೀಲ್ ಬೇಜಾರಾಗ್ಬಿಟ್ಟು, ಯಾಕೆ ಈ ಥರ ಆಯಿತು, ಹೀಗೆ ಇದು ಒಳ್ಳೇದಾ ಕೆಟ್ಟದಾ ಅಂತ. ಬಟ್ ಪ್ರಾಣಿಗಳು ಪಕ್ಷಿಗಳು ಪಾಪ ಅದಕ್ಕೆ ಓಡಾಡೋಕ್ಕೆ ಜಾಗ ಇಲ್ಲ ಅಂದಾಗ ನಾವೆಲ್ಲ ಕಡೆ ಮನೆ ಅಂದ್ಕೊಂಡಾಗ ಸಹಜ ಎಲ್ಲ ಒಳಗೆ ಬರೋದು. ಅದನ್ನು ಯಾವುದೇ ಕಾರಣಕ್ಕೂ ತಪ್ಪು ಅಂತಲೂ ಅನ್ನೋದು ಅಂದರೂ ನಮಗೆ ಅದು ತಪ್ಪು ಅಂತ ಅಂದ್ಕೊತೀನಿ. ಬಟ್ ಎಲ್ಲೋ ಒಂದು ಕಡೆ ಇಷ್ಟು ವರ್ಷಗಳನ್ನು ಒಂದು ಏನಿದೆ ನನಗೆ ಗೊತ್ತಿರೋಂಗೆ, ನನಗೆ ಬುದ್ಧಿ ಬಂದಾಗಿಂದ, ತಿಳುವಳಿಕೆ ಬಂದಾಗಿಂದ ನಮ್ಮಮ್ಮನ ಮನೇಲಾಗಲಿ ಯಾವತ್ತೂ ಯಾರ ಮನೆಗೂ ಬಾವಲಿ ಬಂದಿದೆ ಈ ಥರ ಬಂತು ಅಂತ ನಾನು ಕೇಳಿದ್ದೇ ಇಲ್ಲ. ಬಟ್ ಫಸ್ಟ್ ಟೈಮ್ ನಾನು ನಮ್ಮ ಮನೇಲಿ ನೋಡಿದ್ದು. ಅದು ಏನಂದರೆ ಇಡೀ ದಿನ ನಮ್ಮ ಮನೇಲಿದೆ, ಅದೇ ಆಶ್ಚರ್ಯ. ಒಂದು ದಿನ ನಮ್ಮ ಮನೇಲಿದೆ, ನಮಗೆ ಗೊತ್ತಾಗಿಲ್ಲ. ಅದೊಂದು ಸ್ವಲ್ಪ ಬೇಜಾರಾಗಿತ್ತು, ಯಾಕೆ ಹೀಗೆ ಅಂತ. ಬಟ್ ನಾನು ಪುರೋಹಿತರನ್ನು ಕೇಳಿದೆ, ಹೋಗಿ ಯಾವುದೇ ಆದರೂ ಸ್ವಲ್ಪ ಭಯ ಇದ್ದೇ ಇರತ್ತಲ್ವ, ಸಹಜ ಭಯ. ಬಟ್ ನಾನು ಸ್ವಲ್ಪ ಇವೆಲ್ಲ ನಂಬ್ತೀನಿ. ಕೆಲವೊಂದು ವಿಚಾರಗಳನ್ನ ನನ್ನ ದೇವರಲ್ಲಾಗ್ಬೋದು ಯಾವುದೇ ಆದರೂ ನಂಬ್ತೀನಿ. ಹಂಗಾಗಿ ನಾನು ಪುರೋಹಿತರನ್ನ ಕೇಳಿದೆ. ಅದಕ್ಕೆ ಅವ್ರು ಹೇಳ್ತಾಯಿದ್ರು, ಮನೇಲಿ ಅಕ್ಕಿ ಬಂದು ಮನೇಲಿ ಅಕ್ಕಿನ ಮುಟ್ಟಬಾರ್ದಂತೆ ಅಂತ ಹೇಳಿದ್ರು. ಅಕ್ಕಿ ಏನಾದರೂ ಮುಟ್ಟಿತ್ತಾ, ಅದನ್ನು ಅಕ್ಕಿ ಏನಾದರೂ ಚಿಲ್ಲೋದು ಮಾಡಿತ್ತ ಅಂತ. ಯಾಕಂದ್ರೆ ನಾವೆಲ್ಲ ಕಬೋರ್ಡಲ್ಲಿ ಇಟ್ಟಿರೋದ್ರಿಂದ ಅದೆಲ್ಲ ಏನೂ ಮುಟ್ಟಿಲ್ಲ. ಅದೇನಾದರೂ ಮುಟ್ಟಿದ್ರೆ ಮಾತ್ರ ಮನೆಗೆ ಸ್ವಲ್ಪ ತೊಂದರೆ ಆಗುತ್ತೆ ಅಂತಂದರು. ಸದ್ಯಕ್ಕೆ ಅವೆಲ್ಲ ಏನೂ ಮುಟ್ಟಿಲ್ಲ. ಬಟ್ ಒಂದು ಬೇಜಾರು ಏನಂದರೆ ದೇವ್ರ ಮನೆಗೆ ಸೇರ್ಕೊಂತು ಅಂತೆಲ್ಲ ಹೇಳಿದೆ. ಅದು ನೀವು ಓಡ್ಸೋಕ್ಕೆ ಹೋಗಿ ನೀವೇ ಕಳಶ ದೀಪ ಎಲ್ಲನೂ ನೀವೇ ಬೀಳ್ಸಿರೋದ್ರಿಂದ ಏನೂ ತೊಂದರೆ ಇಲ್ಲ. ಕೆಲವೊಂದು ಟೈಮಲ್ಲಿ ಪಕ್ಷಿಗಳು ಯಾವುದೋ ಒಂದು ಹಿಂಗೆ ಮನೆಯೊಳಗೆ ಬಂತು ಅಂತ ಅಂದರೂ ಕೂಡ ನಮಗೆ ಮುಂದೆ ಏನಾದರೂ ಒಂದು ತೊಂದರೆ ಆಗುತ್ತೆ ಅನ್ನೋದನ್ನು ಎಚ್ಚೆತ್ಕೊಳ್ಳಿ ಅಂತ ಒಂದು ಸೂಚನೆ ತೋರಿಸೋದಕ್ಕೂ ಬರುತ್ತೆ. ಅಥವಾ ಕೆಲವೊಂದು ಟೈಮಲ್ಲಿ ಪಾಪ ಅವು ಓಡಾಡುವಂಥ ಜಾಗದಲ್ಲಿ ನಾವುಗಳು ಮನೆಗಳು ಕಟ್ಕೊಂಡು ಇವಾಗ ಇರೋದ್ರಿಂದ ವಿಧಿ ಇಲ್ಲದೇನೂ ಒಳಗೆ ಬರಬೇಕಾಗತ್ತೆ ಅಂತ ಅಷ್ಟೇ. ಆಮೇಲೆ ಸ್ವಲ್ಪ ಜನದ ದೃಷ್ಟಿ ಜಾಸ್ತಿ ಇದೆ ನಿಮಗೆ ಅಂತ ಹೇಳಿದ್ರು. ಅದೊಂದು ಹೇಳಿದ್ರು. ಮನೇಲಿ ಒಂದು ಗಣ ಹೋಮ ಮಾಡಿಸಿ ಅಂತ ಹೇಳಿದ್ದಾರೆ ಅಷ್ಟೇ, ಇನ್ನೇನು ಹೇಳಲಿಲ್ಲ ಅವರು. ಏನೇ ವಿಘ್ನಗಳಿದ್ರು ಆ ವಿನಾಯಕ ಒಬ್ಬನೇ ಕಾಪಾಡೋದು. ಹಾಗಾಗಿ ಒಂದು ಗಣ ಹೋಮ ಮಾಡಿಸಿ ಅಂತ ಹೇಳಿದ್ದಾರೆ. ಇವಾಗ ಅದನ್ನು ಮಾಡಿಸ್ಬೇಕು. ಅದು ಮಾಡಿಸೋದಕ್ಕೂ ಮೊದಲು ಊರಿಗೂ ಹೋಗೋ ಪ್ಲ್ಯಾನಿಂಗ್ ಇದೆ. ಯಾಕೆ ಏನು ಅಂತ ಹೇಳ್ತೀನಿ, ಅದು ಕನ್ಫರ್ಮ್ ಆದಮೇಲೆ ಹೇಳ್ತೀನಿ ಫ್ರೆಂಡ್ಸ್. ಯಾಕಂದ್ರೆ ನನ್ನ ಒಂದು ಪ್ಲ್ಯಾನಿಂಗ್ ಇರುತ್ತೆ. ಬಟ್ ನಮ್ಮ ಮನೆಯವ್ರದ್ದು ಹೆಂಗೆ ಬದಲಾಗುತ್ತೆ ಅನ್ನೋ ಗೊತ್ತಿಲ್ಲ. ಹಾಗಾಗಿ ಏನಾದರೂ ಹೋಗೋದಿದ್ರೆ ಅಲ್ಲಿಂದ ಊರಿಗೆ ಹೋಗಿ ಬಂದು ಎಲ್ಲ ಆದಮೇಲೆ ಮಾಡೋದು ಅಂತ. ಹೋಗೋದು ಕ್ಯಾನ್ಸಲ್ ಏನಾದರೂ ಆದರೆ ಇಲ್ಲೇ ಮಾಡಿಸೋಣ ಪೂಜೆನ ಅಂತ ಅವ್ರು ಹೇಳಿದ ಮೇಲೆ ನಮಗೊಂದು ಸ್ವಲ್ಪ ಸಮಾಧಾನ ಆಯಿತು. ಒಂದು ವಿನಾಯಕನ ಹೋಮ ಮಾಡಿಸಿ ಸಾಕು, ಏನೂ ತೊಂದರೆ ಆಗಲ್ಲ ಅಂತ. ಅದೊಂದು ಮಾಡಿಸ್ಬೇಕು. ಇದೆಲ್ಲ ನೀವೆಲ್ಲ ನಂಬ್ತೀರಾ ಇಲ್ಲ ಗೊತ್ತಿಲ್ಲ. ಬಟ್ ನಮ್ಮ ಮನೆಯಲ್ಲಿ ಅಮ್ಮ ಆಗ್ಬೋದು, ನಾನು, ನಮ್ಮ ಮನೆಯವ್ರು ಪ್ರತಿಯೊಬ್ಬರೂ ಎಲ್ಲದನ್ನು ಎಷ್ಟು ನಂಬಬೇಕೋ ಅಷ್ಟು ನಂಬ್ತೀವಿ. ಯಾವುದೂ ಅತಿಯಾಗೂ ನಂಬೋದು ಇಲ್ಲ, ಅಥವಾ ಅತಿಯಾಗಿ ಅದನ್ನು ಅಂದರೆ ಕೇರ್ಲೆಸ್ಸು ಮಾಡೋಕ್ಕೋಗಲ್ಲ. ಎಷ್ಟು ಬೇಕೋ ಅಷ್ಟು ನಂಬ್ತೀವಿ ಭಗವಂತ ಅಂತ ಹೇಳಿ ಕೈ ಮುಗಿತೀವಿ ಇಷ್ಟೇ, ಇನ್ನೇನಿಲ್ಲ. ಹಾಗಾಗಿ ನಂಗೆ ಒಂದು ವೀಕಿಂದ ಆ ಫೀಲ್ ಯಾಕೋ ಒಂಥರ ಮನಸ್ಸಿಗೆ ಸಮಾಧಾನ ಇಲ್ದಂಗೆ, ಬೇಜಾರು ಅನ್ನೋ ಥರ ಅನಿಸ್ಬಿಟ್ಟು ಬ್ಲಾಗು ಬೇಡ, ಏನೂ ಬೇಡ, ಒಂದು ಸ್ವಲ್ಪ ದಿನ ನಾನು ಸುಮ್ಮನೆ ಇದ್ಬಿಡೋಣ ಅನ್ನೋ ಥರ ಅನಿಸಿತ್ತು. ಹಾಗಾಗಿ ಯಾವುದು ಬ್ಲಾಗ್ ಮಾಡೋಕ್ಕೆ ಹೋಗಿಲ್ಲ. ಇವತ್ತಿಂದ ಸ್ವಲ್ಪ ಮನಸ್ಸಿಗೂ ಏನೋ ಒಂದು ಸಮಾಧಾನ, ಹಗುರ ಥರ ಫೀಲ್ ಆಗ್ತಾಯಿತ್ತು. ಹಾಗಾಗಿ ಬ್ಲಾಗ್ನ ಶುರು ಮಾಡಿದ್ದೀನಿ. ಇವತ್ತು ಏನೂ ಪ್ಲ್ಯಾನಿಂಗ್ ಅನ್ನೋ ಇಲ್ಲ. ಫ್ರೈಡೇ ನಮ್ಮ ಮನೇಲಿ ಫಿಶ್ ತೊಗೊಂಬಂದಿದ್ರು. ಶುಕ್ರವಾರ ನೈಟ್ ಅದನ್ನು ಕೂಡ ಊರಿಗೆ ಅಂದರೆ ಫ್ರೆಂಡ್ ಊರಿಗೇನೋ ಹೋದಾಗ
ಫಿಶ್ ತೊಗೊಂಬಂದಿದ್ರು ಒಂದು 5 kg ಅಷ್ಟು ಮೀನು. ಅಂದರೆ ಅವ್ರ ಫ್ರೆಂಡಿಗೆ, ಅಮ್ಮ ಮನೆಗೆ, ನಮ್ಮ ಮನೆಗೆ ಎಲ್ಲರಿಗೂ ಸೇರಿ ಮಾಡಿಟ್ಟಿದ್ದೆ. ಶನಿವಾರ ನಾವು ಯಾರೂ ತಿನ್ನಲ್ಲ, ಶುಕ್ರವಾರ ಮಾಡಿಟ್ಟಿದ್ರಿಂದ ಶನಿವಾರ ಪೂರ್ತಿ ಫ್ರಿಜ್ಜಲ್ಲೇ ಇಟ್ಟಿದ್ವಿ. ಹಾಗೆ ಇವತ್ತು ಬೆಳಗ್ಗೆಗೆ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡೋದಾಗಿದೆ. ಬೆಳಗ್ಗೆಯಿಂದ ಮಾಡಿ ನಾನು ಸ್ವಲ್ಪ ಹೊರಗಡೆ ಎಲ್ಲ ಪಾಟ್ ಕ್ಲೀನಿಂಗ್ ಕೆಲಸ ಮಾಡಿದ್ದೀನಿ. ನನ್ನ ಮಕ್ಕಳು ನೋಡಿಲ್ಲ ಏನು ಚೇಂಜಸ್ ಇದೆ ಅಂತ. ಸ್ವಲ್ಪ ಎಲ್ಲ ಪಾಟ್ ಎಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು. ಅದೇ ನಾನು ಬೆಳಗ್ಗೆ ನೋಡಿದೆ, ಯಾವುದಕ್ಕೂ ಪೈಪ್ ತೊಗೊಂಡ್ರು ಅಮ್ಮ. ನಂಗೆ ಎಚ್ಚರಾಯ್ತಮ್ಮ ಪೈಪ್ ತೊಗೊಂಡು ವಾಟರ್ ಮೆಲನ್ ಪ್ಲಾಂಟ್ ಅಲ್ಲಿ ಅಲ್ಲೇ ಇದಾವೆಲ್ಲ. ವಾಟರ್ ಮೆಲನ್ ಪ್ಲಾಂಟ್ ಇಲ್ಲೇ ಇದೆ. ಸ್ವಲ್ಪ ಗಿಡ ಎಲ್ಲನೂ ತೆಗೆದು ಪಾಟ್ ಎಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿ. ಇಲ್ಲ ಏನಿಲ್ಲ, ಬೆಳಿಗ್ಗೆ ಎದ್ದಿದ ತಕ್ಷಣ ಅದೇ ಫುಲ್ ಒಣಗೋಗ್ಬಿಟ್ಟಿದೆ. ತೆಗಿತೀನಿ, ಅದನ್ನು ಗಿಡ ತೊಗೊಂಬಂದು ತೆಗಿತೀನಿ. ಹಾಗಾಗಿ ಕಂಪ್ಲೀಟ್ ಎಲ್ಲನೂ ತೆಗೆದು ಕ್ಲೀನ್ ಮಾಡಿಕೊಂಡು ಕೂತಿದ್ದೆ. ಒಂಥರ ಬೇಜಾರಾದಾಗ ಈ ಥರದ್ದು ಏನಾದರೂ ಒಂದು ಕ್ಲೀನಿಂಗ್ ಕೆಲಸ ಮಾಡಿದ್ರೆ ಒಂದು ಸ್ವಲ್ಪ ಬೆಟರ್ ಫೀಲ್ ಅಂತ ಅನಿಸುತ್ತೆ. ಎಲ್ಲ ಕ್ಲೀನ್ ಮಾಡ್ತಾ ಇದ್ದೇನೆ. ಮಕ್ಕಳು ಇವಾಗ ನೋಡ್ತಾ ಇದ್ದಾರೆ ನಮ್ಮಮ್ಮ ಏನು ಮಾಡಿದಾರೋ ಎತ್ತೋ ಅಂತ. ವಾಟರ್ ಮೆಲನ್ ಅಲ್ಲ, ಪಲಾವೆಲೆ ಅಲ್ಲಿ ಇದ್ರ ಹತ್ರ ಇಟ್ಟೆ, ಸಿಲಿಂಡ್ರ್ ಮೇಲೆ ಅಲ್ಲಿಟ್ಟೆ. ಪಲಾವೆಲೆ ತೆಗೆದೆ. ಮತ್ತು ಇದು ಸ್ವಲ್ಪ ಯಾಕೋ ಮನಿ ಪ್ಲಾಂಟ್ ಎಲ್ಲ ಫುಲ್ಲು ಒಣಗೋಗ್ಬಿಟ್ಟಿತ್ತು. ಹಾಗಾಗಿ ಅದು ಎಲ್ಲ ಕಟ್ಕೊಂಡು ಎಲ್ಲ ಇಲ್ಲೊಂದು ಪಾಟ್ ತೆಗೆದಿದ್ದೀರಾ, ಅದು ಒಣಗೋಗಿತ್ತಲ್ಲ, ಅದು ತೆಗೆದೆ. ಓ ಇದು ಒಂದು ಪಾಟ್ ಎಲ್ಲ ತೆಗೆದಾಕ್ದೆ. ಆ ಕಡೆ ಇದ್ದಿದ್ದೆ 2 ಪಾಟು ಅದು ತೆಗೆದೆ. ಅಲ್ಲಾಡ್ಸ್ಬಿಡ. ಇವಾಗ ತೆಗಿತೀನಿ ಅದನ್ನು ಕೂಡ. ಅದು ತೆಗಿಬೇಕು, ಇದು ಒಂದು ತೆಗಿಬೇಕಿದು. ಇದು ಕೂಡ ಆಲ್ಮೋಸ್ಟ್ ಆಲ್ ಹೋಗಿದೆ. ಇದು ಎಲ್ಲ ತೆಗೆದೆ. ಆ ಕಡೆದು 2 ತೆಗ್ದಾಕಿದ್ದೀನಿ. ಅಯ್ಯೋ ಸಾರಿ, ಅಲ್ಲಿ 2 ಹ್ಯಾಂಗಿಂಗ್ ಥರ ನೇತಾಕಿರೋದ್ರಲ್ಲಿ ಅದರಲ್ಲಿ ಏನಾದರೂ ಈ ಬುಷಿ ಥರ ಬರ್ತಾವಲ್ಲ, ನೇತಾಡೋ ಥರ ಗಿಡಗಳು, ಹಾಗೆ ಆ ಥರ ತೊಗೊಂಬಂದು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇವುದ್ರೊಳಗಡೆ ಹ್ಯಾಂಗಿಂಗ್ ಮೇಲ್ಮೇಲೆ ತೆಗ್ತೀವಿ. ಹ್ಯಾಂಗಿಂಗ್ ಫೋಟೋ ಹಂಗೆ ಇರಲಿ, ಅಭ್ಯಾಸ ಆಗೋ ತನಕ ಆಮೇಲೆ ಸರಿ ಹೋಗುತ್ತೆ. ಹಂಗಾಗಿ ಎಲ್ಲ ಬೆಳಿಗ್ಗೆ ಎದ್ದು ಆ ಪೈಪ್ನ ಈ ಪೈಪ್ ಹಾಕಿದ್ರಲ್ಲ, ಅದೆಲ್ಲ ಗಿಡ ಎಲ್ಲ ಒಣಗೋಗಿತ್ತಲ್ಲ. ಗಿಡಕ್ಕೆ ಅಷ್ಟುದ್ದಕ್ಕಮ್ಮ ಇದ್ಕಪ್ಪ ಒಟ್ನಲ್ಲಿ ಹಬ್ಬಿತ್ತು ತಾನೆ, ಇಷ್ಟೇ ಇಷ್ಟಿದ್ದು ಎಲ್ಲ ಒಣಗೋಗಿತ್ತಲ್ಲ ಮಗ. ಅದಕ್ಕೆ ಎಲ್ಲ ತೆಗೆದು ಕ್ಲೀನ್ ಮಾಡಿದೆ ಮೊನ್ನೆ. ನೋಡಿ ಇವಾಗ ಎಷ್ಟು ನೀಟಾಗಿ ಕಾಣಿಸ್ತಾ ಇಲ್ವಾ? ಲಾಸ್ಟ್ ಬ್ಲಾಗಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೆ ಮನೆಗೆ ಬ್ಯಾಟ್ ಬಂದಿದ್ದನ್ನು. ನೀವೆಲ್ಲರೂ ಕೂಡ ನೋಡಿ ಎಷ್ಟು ಜನ ಅದಕ್ಕೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಸುಷ್ಮಾ ನೆಗೆಟಿವ್ ಆಗೆಲ್ಲ ಯೋಚನೆ ಮಾಡಬೇಡಿ, ಏನೂ ಮಾಡೋಗಿಲ್ಲ, ಅವೆಲ್ಲ ನಾರ್ಮಲ್ ಬರ್ಡ್ಸ್, ಅವೆಲ್ಲ ಏನೂ ತೊಂದರೆ ಆಗಲ್ಲ ಅಂತಲೂ ಕೂಡ ಸುಮಾರು ಜನ ನನಗೆ ಹೇಳಿದ್ರಿ. ಸುಮಾರು ಜನ ಯಾವುದಕ್ಕೂ ಒಂದು ಸರಿ ನೀವು ಶಾಸ್ತ್ರ ಕೇಳೋದು ಒಳ್ಳೆಯದು, ಯಾರಾದರೂ ಒಬ್ಬರು ಒಳ್ಳೆ ಪುರೋಹಿತರ ಹತ್ರ ಕೇಳಿ ಅಂತಲೂ ಕೂಡ ಸುಮಾರು ಜನನೂ ಕೂಡ ಹೇಳಿದ್ರಿ. ಬಟ್ ಏನಂದರೆ ನಾವು ದೇವ್ರು ಇದ್ದಾರೆ ಅಂತ ಹೇಳಿ ನಂಬೋದ್ರಿಂದ ಕೆಲವೊಂದನ್ನು ನಮ್ಮಲ್ಲಿ ನಂಬಿಕೆ ಅನ್ನೋದು ಇದೆ. ಯಾವುದೇ ಆದರೂ ಏನೇ ಆದರೂ ಬಂದರೂ ಕೂಡ ಅದರಲ್ಲಿ ಏನಾದರೂ ಒಂದು ಇರುತ್ತೆ ಅನ್ನೋದು. ಯಾಕಂದರೆ ಮನೆಯೊಳಗಡೆ ಕಾಗೆ ಆಗ್ಬೋದು, ಹದ್ದು ಅಥವಾ ಗೂಬೆ ಇಂಥವೆಲ್ಲ ಏನಾದರೂ ಬಂದರೆ ಏನಾದರೂ ಒಂದು ತೊಂದರೆ ಇರುತ್ತೆ ಅಂತ. ನಾವು ಬರುವಂತಹ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಅಂತ ಹೇಳಲ್ಲ, ನಮಗೆ ಮುಂದೆ ಏನಾದರೂ ಒಂದು ದೊಡ್ಡದಾದಂಥ ಅನಾಹುತ ಅಥವಾ ಏನೋ ಒಂದು ಕೆಟ್ಟದ್ದಾಗುತ್ತೆ ಅನ್ನೋದನ್ನು ಈ ರೀತಿಯಾಗಿ ಒಂದು ಸೂಕ್ಷ್ಮತೆನೋ ಏನೋ ಹೇಳ್ತಾರೆ, ನಂಗೆ ಅದಷ್ಟಾಗಿ ಹೇಳೋಕ್ಕೆ ಗೊತ್ತಾಗ್ತಿಲ್ಲ. ಆ ರೀತಿಯಾಗಿ ಒಂದು ಎಚ್ಚರಿಕೆ ಕೊಡೋದಕ್ಕೆ ಈ ಥರ ಒಂದು ನಮಗೆ ಪ್ರಾಣಿ ಪಕ್ಷಿಗಳು ತಿಳಿಸ್ತಾರೆ ಅಂತ ಹೇಳೋ ಅಂಥದ್ದು ಅಷ್ಟೇ. ನಾನು ದೇವರಿದ್ದಾರೆ ಅಂತ ಹೇಳಿ ನಂಬೋದ್ರಿಂದ ನಮ್ಮ ಕಷ್ಟ ಆಗ್ಬೋದು, ಸುಖ ಆಗ್ಬೋದು, ಎಲ್ಲದಕ್ಕೂ ಕೂಡ ನಾವು ಏನೇ ಒಂದು ಮಾಡಬೇಕಾದ್ರೂ ಭಗವಂತನ ಮೇಲೆ ಭಾರ ಹಾಕಿನೇ ಭಗವಂತ ಕಾಪಾಡಪ್ಪ ಅಂತ ಹೇಳಿನೇ ನಾವು ಶುರು ಮಾಡ್ತೀವಿ. ಯಾವುದೇ ಒಂದು ಕೆಲಸ ಆಗ್ಬೋದು ಅಥವಾ ದಿನ ನಮ್ಮ ಒಂದು ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ದಿನ ಒಳ್ಳೆ ರೀತಿಯಾಗಿ ಹೋಗಲಿ ಅಂತಲೂ ನಾವು ದೇವ್ರ ಹತ್ರ ನಮಸ್ಕಾರ ಮಾಡೇ ಹೋಗುವಂಥದ್ದು. ಅಂಥದ್ರಲ್ಲಿ ಇಂಥದನ್ನೆಲ್ಲನೂ ಅಷ್ಟಾಗಿ ಅಯ್ಯೋ ಬಿಡು ಏನು ತೊಂದರೆ ಇಲ್ಲ ಅಂತ ಹೇಳಿ ನನಗೂ ಅಷ್ಟು ಸುಲಭವಾಗಿ ಬಿಟ್ಟು ಆರಾಮ್ಸಾಗಿ ಇರೋಕ್ಕೂ ಕೂಡ ಆಗ್ತಿರ್ಲಿಲ್ಲ. 1 ವಾರದಿಂದ ನನಗೆ ಅದು ಯಾವ ರೀತಿ ಆಗಿಬಿಟ್ಟಿತ್ತು ಅಂದರೆ ತುಂಬ ಫೀಲ್ ಆಗಿತ್ತು. ಅಮ್ಮ ಅದನ್ನೇ ಹೇಳ್ತಿದ್ರು, ಏನು ಯೋಚನೆ ಮಾಡಬೇಡ, ದೇವಸ್ಥಾನದಲ್ಲಿ ಕೇಳೋಣ ಅಂತ ಹೇಳಿ. ಕೇಳಿದ್ದಕ್ಕೆ ಅವರು ಹೇಳಿದ್ದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಆ ರೀತಿಯಾಗಿ ಹೇಳಿದರು. ಬಟ್ ಎಲ್ಲೋ ಒಂದು ಕಡೆ ಒಂದು ಭಯ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ಬಟ್ ನಾವು ಯಾರಿಗೂ ಏನೂ ಕೆಟ್ಟದಂತೂ ಮಾಡಿಲ್ಲ, ನಮಗೂ ಕೆಟ್ಟದಾಗೋದಿಲ್ಲ ಅನ್ನೋದು ನನ್ನ ಒಂದು ನಂಬಿಕೆ, ಭಗವಂತನ ಮೇಲೆ ಭಾರ ಹಾಕಿರುವಂಥದ್ದು. ಓಕೆ, ನೋಡೋಣ. ಆದಷ್ಟು ಬೇಗ ಮನೇಲಿ ಒಂದು ಗಣ ಹೋಮ ಮಾಡ್ಸೋಕ್ಕೆ ಹೇಳಿದ್ದಾರೆ, ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಒಂದು ವಾರ ಹೇಗೆ ಹೋಯಿತು ಅನ್ನೋದು ಗೊತ್ತಿಲ್ಲ. ಕೆಲವೊಂದು ಏನೋ ಒಂದು ಆದಾಗ ನಾವೇನೋ ಒಂದು ಒಳ್ಳೆ ಕೆಲಸದ ಮೇಲೆ ಇರ್ತೀವಿ, ಏನೋ ಒಂದು ಮಾಡಬೇಕು ಅಂದ್ಕೊತಾ ಇರ್ತೀವಿ. ಆ ಟೈಮಲ್ಲಿ ಈ ಥರದ್ದು ಏನೋ ಒಂದು ನಡೆದಾಗ ಎಲ್ಲೋ ಏನೋ ತಪ್ಪಾಗತ್ತಾ ಏನೋ ಅಂತ ಆ ಥರದ್ದೆಲ್ಲ ನನಗೂ ನಮ್ಮ ಮನೆಯವ್ರಿಗೆ ಯೋಚನೆ ಆಗೋಯಿತು. ಜೊತೆಗೆ ಅವ್ರಿಗೂ ಕೂಡ ಯಾವತ್ತೂ ಅವರು
ಆ ರೀತಿಯಾಗಿ ಕಾರ್ ಆಕ್ಸಿಡೆಂಟ್ ಮಾಡ್ಕೊಂಡಿರ್ಲಿಲ್ವಲ್ಲ, ಅವ್ರಿಗೂ ಕೂಡ ಸ್ವಲ್ಪ ಅದು ಒಂದು ಸಾರಿ ಕೇಳಿಬಿಡೋಣ, ಯಾವತ್ತೂ ನಾನು ಈ ಥರ ಆಗದಿರೋದು ಈ ಥರ ಆಯಿತು. ಯಾಕಂದರೆ ಎಲ್ಲರಿಗೂ ಒಂದು ಭಯ ಅನ್ನೋದಿರುತ್ತಲ್ಲ ಫ್ರೆಂಡ್ಸ್. ಹಾಗಾಗಿ ಈಗ ಒಂದು ಸ್ವಲ್ಪ ಸಮಾಧಾನ ಆಗಿದೆ, ಒಂದು ಸ್ವಲ್ಪ ಮನಸ್ಸು ಹಗುರ ಸಮಾಧಾನ ಅಂತ ಅನ್ನಿಸ್ತು. ಹಾಗಾಗಿ ಬ್ಲಾಗ್ನ ಶುರು ಮಾಡಿದಂಥದ್ದು. ಇವತ್ತಿನ ಡೇ ಒಂದು ಲಾಸ್ಟ್ ಸಂಡೇ ಬ್ಲಾಗ್ ಇದಾಗಿರುತ್ತೆ. ಇದು ಮಕ್ಕಳಿಗೆ ಸ್ಕೂಲ್ ಶುರು ಆಗೋದಕ್ಕೂ ಮುಂಚಿತವಾಗಿ ಮಾಡಿದಂಥದ್ದು, ಅಂದರೆ ಜೂನ್ 2 ಬ್ಲಾಗ್ ಇದು. ಅವತ್ತಿನ ದಿನ ಬೆಳಗ್ಗೆ ನಾನು ನೀರು ದೋಸೆ ಮಾಡಿದ್ದೆ. ಮೀನು ಸಾರಿತ್ತು, ಹೇಗೂ ಶುಕ್ರವಾರ ಫಿಶ್ ತೊಗೊಂಬಂದಿದ್ರು, ಸಾಂಬಾರು ಮಾಡಿಟ್ಟಿದ್ದೆ. ನಾವು ಶನಿವಾರ ಹೊತ್ತು ತಿನ್ನೋದಿಲ್ಲ, ಹಾಗಾಗಿ ಹಾಗೆ ಇಟ್ಟಿದ್ವಿ. ಆ ಒಂದು ಮೀನು ಸಾಂಬಾರಿಗೆ ಬೆಳಗ್ಗೆ ನೀರು ದೋಸೆ ಮಾಡಿದ್ದೆ. ಈಗ ನಾಟಿ ಕೋಳಿ ಸಾಂಬಾರು ಮಾಡೋಣ ಅಂತ ಹೇಳಿ ಇಲ್ಲಿ ಹುರಿದಿಡ್ತಾ ಇದ್ದೀನಿ. ಸ್ವಲ್ಪ ಮೀನು ಸಾರು ಕೂಡ ಇತ್ತು, ಹಾಗಾಗಿ ರಾತ್ರಿಗೆ ಸಾಂಬಾರು ಮಾಡ್ಕೊಂಡ್ರೆ ಆಯಿತು ಅಂಥೇಳಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಖಾರ ಎಲ್ಲನೂ ಕೂಡ ಹಾಕಿ ಹುರಿದ್ಬಿಟ್ಟು ಇಡುವಂಥದ್ದು. ಟೈಮ್ ಬಂದು 2:30 ಆಯ್ತಾ ಬಂತು, 2:30 ಆಯ್ತಾ ಬಂತು. ಅಲ್ಲೆರಡು ನನ್ನ ಮರಿಗಳು ಕಾಯ್ತಾ ಇದ್ದಾವೆ ಹೊರಗಡೆ ಹೋಗೋದಕ್ಕೆ. 2 ಪುಟಾಣಿ ಮರಿಗಳು. ಒಂದು ಪುಟಾಣಿ ಮರಿ ಅಂತ ಹೇಳಂಗೆ ಇಲ್ಲ ಈಗೆಲ್ಲ. ಓ, ಫಂಕ್ಷನ್ ಬೇರೆ ಮಾಡಬೇಕು ಅಂತಂದರೆ ಪುಟಾಣಿ ಮರಿ ಅಂತ ಹೇಳಬೇಕಂತೆ. ಇದು ಯಾವ ಲೆಕ್ಕದಲ್ಲಿ? ಹಾಂ, ಮಂಗನಾಟ ಬಿಡು ಫಸ್ಟು. ಹಿಂಗೆ ಅಲ್ವಾ, ಮತ್ತೆ ಕೋತಿಗಳು ಬಂದುಬಿಟ್ಟಿದ್ದಾವೆ. ಅದಕ್ಕೆ ಆ ಕೋತಿಗಳ ಜೊತೆ ಈ ಕೋತಿನೂ ಕಳ್ಸೋಣ ಅಂತ ಅಂದ್ಕೊಂಬಿಟ್ಟಿದ್ದೀನಿ. ಹೋಗ್ಲಿ ಅಂತ ಮರದಿಂದ ಮರಕ್ಕೆ ಅಂತ. ಅಲ್ಲಿ ನೋಡಿ, ನಾನು ಏನಾದರೂ ಒಂದು ಅದಕ್ಕೆ ಬಾಲ್ ತೆಗೆದು ಆಚೆ ಬಿಸಾಕ್ತೀನಿ ನಾನು. ಇವಾಗ ನಮ್ಮ ಟೈಮ್ ಬಂದು ಡಿಮಾರ್ಟ್ಗೆ ಹೋಗೋ ಟೈಮ್. ಬ್ಯಾಗ್ ಎತ್ಕೊಳ್ಳೋ ಚಿಂಟು. ಅಷ್ಟರಲ್ಲಿ ಏನು ಇಡ್ಸೋಕ್ಕಾಗತ್ತೆ ಅಷ್ಟು ಮಾತ್ರ ತರ್ತೀನಿ. ಇವ್ರ ಬ್ಯಾಗ್ ಎಷ್ಟು ತಗೋತಾರೆ ಅಷ್ಟೇ ತೊಗೊಂಬರ್ತೀನಿ. ಇವ್ರಿಗೆ ಮೇಯ್ನ್ ಇವಾಗ ಹೋಗ್ತಾ ಇರೋದು ನಾನು ವಾಟ್ರ್ ಬಾಟ್ಲು ಕೊಡ್ಸೋದಕ್ಕೆ. ಆಮೇಲೆ ಇನ್ನೇನು ವಾಟರ್ ಬಾಟಲ್ ಎಲ್ಲ ಹೋದ ಮಗ. ಪೆನ್ಸಿಲ್ಸ್ ತರಬೇಕು, ಲೆಡ್ ತರಬೇಕು, ವೈಟ್ನರ್ ತರಬೇಕು, ಅಕ್ಕಂಗೆ ಪೆನ್ ತರಬೇಕು. ಪೆನ್ನೆಲ್ಲ ಇದೆ, ಏನು ಬೇಡ, ಸುಮಾರು ಲೀಸ್ಟೇ ಇದೆ ನಮ್ಮ ಮಕ್ಕಳದು ತರೋ ಅಂಥದ್ದು. ಈಗ ಹೊರಡೋಣ ಅಂತ ಅಂದ್ಕೊಂಡು ಹೊರಡ್ತಾ ಇದ್ದೀನಿ. ಆಲ್ಮೋಸ್ಟ್ ಆಲ್ ಸಾಕು. ಡೈರಿ ಬ್ಯಾಗ್ ಎಲ್ಲನೂ ಅಡುಗೆ ಎಲ್ಲ ಮಾಡಿ ಇಟ್ಟಿದ್ದೀವಿ. ಬೆಳಿಗ್ಗೆ ಸ್ವಲ್ಪ ನೀರು ದೋಸೆ ಇದೆ, ಹಾಗೆ ನೀರು ದೋಸೆ ಇದೆ, ಜೊತೆಗೆ ರೈಸ್ ಆಯಿತು. ಇದು ಕೋಳಿ ಮಸಾಲ ಹಾಕಿಲ್ಲ, ಅಂದರೆ ಜಸ್ಟ್ ಚಿಕನ್ ಉಪ್ಪು ಖಾರ ಚಿಕನ್ ಬೇಯಿಸಿಟ್ಟಿರೋದು ಬಂದು. ಆಮೇಲೆ ಫಿಶ್ ಫ್ರೈ ಮಾಡಬೇಕು, ಫಿಶ್ ಮಸಾಲೆ ಹಾಕಿ ಇಟ್ಟಿದ್ದೀವಿ. ಹೀಗೆ ಸುಮಾರು ಇದ್ದಾವೆ. ನಡೆಯೋ ಚಿಂಟು. ಹೀಗೆ ಎಲ್ಲ ಕೆಲಸ ಮಾಡಿ ಮುಗಿಸಿ ಇವಾಗ ಹೊರಟಿದ್ದೀವಿ. ಒಂದು ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡ್ಬಂದ್ಬಿಡೋಣ. ಯಾವ ಟೈಮಲ್ಲಿ ಹೇಗೆ ಮಳೆ ಬರುತ್ತೋ. ಕೊಂಬೆ ಮುರ್ಕೊಂಡಿತ್ತು, ಬೈಕ್ ಮೇಲೆ ಬಿದ್ದಿತ್ತಲ್ಲ, ಯಾರು ಎತ್ಕೊಂಡು ಹೋಗಿದ್ರು. ಅದಕ್ಕೆ ಮಳೆ ಬರುತ್ತಲ್ವಾ, ಫಸ್ಟ್ ಹೋಗಿಲ್ಲ ಶಾಪಿಂಗ್ ಮಾಡ್ಕೊಂಡ್ಬಂದ್ಬಿಡೋಣ ಅಂತ ಹೊರಟಿದ್ದೀವಿ. ಹೋಗಿ ಬರೋಣ, ಏನೇನು ತರೋದು ಎತ್ತ ನೋಡಿಕೊಂಡು ಮಳೆ ಬರುವಷ್ಟರಲ್ಲಿ ಮನೆಗೆ ಬರಬೇಕು. ಹೋಗೋಣ. ಸುಜ್ಜು ಮೇರಾ ಬಾಟಲ್ ರೇ ಸುಜ್ಜು, ಮೇರಾ ವಾಟರ್ ಬಾಟಲ್ ತಗೊಳ್ಳೋ. ದೇದೋರೇ ಮತ್ತೇನು ಬೇಕು? ಲೇಲೋ ರೇ. ನೋಡಿ ಹಿಂದಿನೇ ಬರಲ್ಲ ನನಗೆ. ತೊಳ ಸುಜ್ಜು ತಗೊಳ್ಳೋ ಬೇಗ, ಟೈಮ್ ಆಯಿತು, ನಂಗೆ ಹೊರಡಬೇಕು. ಬಾ ಬೇಗ. ಏ ಸುಜ್ಜು, ಏ ವಾಟ್ರ್ ಬಾಟ್ಲ್ ಎತ್ಕೊಂಡು ಹೋಗೋಣ ಬನ್ರೋತ. ಬಾಯ್ ಸುಜ್ಜು, ಬಾಯ್ 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 ಬಾಯ್. ಟ್ರೇಡ್ ಮಾಡ್ತಾ ಇದೀವಿ, ಒಂದು ಬಿಸ್ಕೆಟ್ ಪ್ಯಾಕೆಟ್ಗೆ ಒಂದು. ನಂದು ಕಣ ಸುಜ್ಜಿದ್ದು ವಾಟ್ರ್ ಬಾಟ್ಲು. ಮೇರಾ ರೇ ಸುಜ್ಜು, ಮೇರಾ ವಾಟ್ರ್ ಬಾಟ್ಲು ಸುಜ್ಜು. ಹಿಂಗೆ ಒಂದು ಮಾತ್ರ ಏನೂ ಕೊಡೋದಿಲ್ಲ ಕಳ್ಳ. ಬಾಯ್ ಬಾಯ್. ಇದನ್ನು ತೆಗೆದು ಹಾಕ್ಬೋದು. ಇದು ರೈಸ್ ಐಟಮ್ಸ್ 245 ಕೊಟ್ಟವ್ರೆ, 249 ಅಂತ. ಯಾವುದಿದು? ಇದು ಹಾಟ್ ಬಾಕ್ಸೇ ಇದೆಯಲ್ಲ. ಇದೇನಂದರೆ ಒಳಗಡೆ ಏನಾದರೂ ಇಟ್ಟು ಸ್ನ್ಯಾಕ್ಸ್ ಇಟ್ಟು ಚಪಾತಿ ಪಲ್ಯ ಸಾಗು ಎಲ್ಲ ಹಾಕೋಕ್ಕಾಗಲ್ಲ. ಅದೇ ಹಾಕೋದು. ಚಪಾತಿ ಪಲ್ಯ ನಾನು ನನ್ನ ಫ್ರೆಂಡ್ ನೈತ್ರಿಕ್ ಅಂತ ಹೇಳಿದ್ನಲ್ಲ, ಅವ್ನು ತರ್ತೇನೆ. ಕೆಳಗಡೆ ಇಡ್ಲಿ ಅಂದರೆ ಮೇಲ್ಗಡೆ ಚಟ್ನಿ ಇರುತ್ತೆ, ಅದು ಕಳಿಸ್ತಾರೆ. ಅದು ಕಮ್ಮಿ ತಿನ್ನೋರಿಗೆ, ಜಾಸ್ತಿ ಚಟ್ನಿ ತಿನ್ನೋರಿಗೆ ಜಾಸ್ತಿ ಆಗ್ಲಿಕ್ಕೆ ಬರ್ತದು. ನಡೀರಿ ಆ ಕಡೆ ನೋಡೋಣ ಇನ್ನು ಯಾವುದಾದ್ರೂ ಇದೆಯಾ ಅಂತ. ಚಲೋ ಚಲೋ.
ಲಂಚ್ ಬಾಕ್ಸ್ ಬ್ಯಾಗ್ ನೋಡೋದು ಯಾವ ಥರ ಚಿಕ್ಕ ಬ್ಯಾಗು ಪ್ಲಾಸ್ಟಿಕ್ಸ್ ಎಲ್ಲ ತಗೊಳ್ಳೋದಿಲ್ಲ ಬಿಡು ನಾನು ನಿಮಗೆ ಸ್ಮೂತಿ ಏನಾದರೂ ಹಾಕಿ ಕಳ್ಸೋಣ ಬಟ್ ಇವೇನಾದರೂ ಮುರಿದೇ ಹೋಗುತ್ತೆ ಡಬ್ಬದಲ್ಲೇ ಒಳ್ಳೆ ಮಕ್ಕಳಿಗೆ ಸ್ಕೂಲ್ ಶುರು ಆಗ್ತಾಯಿದೆ ಅಂದರೆ ಅವ್ರಿಗೆ ಏನು ಬೇಕೋ ಬೇಡ ಯಾವ್ದು ತೊಗೋಬೇಕು ಅಂತೆಲ್ಲ ಈ ಥರದ್ದೆಲ್ಲ ಸುಮಾರು ಪ್ಲಾನಿಂಗ್ ಇರುತ್ತೆ. ನಾನಂದರೆ ಲಂಚ್ ಬಾಕ್ಸ್ ಅದು ಆಲ್ರೆಡಿ ಇರೋದ್ರಿಂದ ಬೇಡ ಅಂತಲೇ ಅಂದ್ಕೊಂಡಿದ್ದೆ. ಯಾಕಂದ್ರೆ ತುಂಬ ಚೆನ್ನಾಗಿದೆ. ನಾನು ಡಿಮಾರ್ಟಲ್ಲೇ ಲಂಚ್ ಬಾಕ್ಸ್ ಎಲ್ಲ ತೊಗೊಂಡಿದ್ದು ಇನ್ನೂ ತುಂಬ ಚೆನ್ನಾಗಿದೆ. ಇನ್ನೂ 1-2 ವರ್ಷ ಬಾಳಿಕೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಈಗ ಲಂಚ್ ಬಾಕ್ಸ್ ಏನು ತೊಗೊಳ್ಳಿಲ್ಲ. ಮಕ್ಳಿಗೆ ಏನಾದರೂ ಒಂದು ಲಸ್ಸಿ ಮಾಡಿದರೆ ಅಥವಾ ಅವ್ರಿಗೆ ಫ್ರೂಟ್ ಜ್ಯೂಸ್ ಮಿಲ್ಕ್ ಶೇಕ್ ಈ ಥರದ್ದು ಏನಾದರೂ ಕಳಿಸೋದಕ್ಕೆ ಒಂದು ಎಕ್ಸ್ಟ್ರಾಸ್ ಆ ಥರದ್ದು ನೋಡ್ತಾ ಇದ್ದೆ. ಬಟ್ ನನ್ನ ಮಗಳು ಯಾಕೋ ಇಷ್ಟಪಟ್ಟಿಲ್ಲ. ಅಮ್ಮ ಬೇಡ, ನೀವು ಹೇಗೂ ಫ್ರೂಟ್ ಸಲಾಡ್ ಎಲ್ಲ ಮಾಡ್ಕೊಡ್ತೀರಾ, ಅಷ್ಟೇ ಸಾಕು, ಜ್ಯೂಸ್ ಎಲ್ಲ ಏನು ಬೇಡ ಅಂದ್ಲು. ಹಾಗಾಗಿ ಅದೇನು ತೊಗೊಳ್ಳಿಲ್ಲ. ವಾಟ್ರ್ ಬಾಟ್ಲೆಲ್ಲ ಬೇಕಾಗಿತ್ತು, ಅಂದರೆ ಪ್ಲಾಸ್ಟಿಕ್ ಟೈಪಲ್ಲಿ ಅವ್ರಿಗೆ ಹಾಟ್ ವಾಟರ್ ಎಲ್ಲ ತೊಗೊಂಡೋಗೋ ಥರದ್ದು ಆ ಥರದ್ದೆಲ್ಲ ನೋಡಿದ್ವಿ. ಆನಂತರ ಯಾವಾಗ ಬಂದರೂ ಈ ಕಡೆ ಒಂದು ಸರಿ ಬಂದು ಸ್ಲಿಪ್ಪರ್ಸ್ನ ನೋಡಿ ಹೋಗಲೇಬೇಕು. ನನ್ನ ಮಕ್ಕಳಿಗೆ ಇಬ್ಬರಿಗೂ ಕೂಡ ಏನಾದರೂ ಹೊಸ್ದಾಗಿ ಬಂದಿದ್ರೆ ಅವ್ರ ಸೈಜ್ಗಾಗುವಂಥದ್ದು ಬಂದಿದ್ರೆ ತೊಗೋಬೇಕು ಅಂತ. ಹಾಗಾಗಿ ಇಲ್ಲಿ ಚೈತು ನೋಡ್ತಾ ಇದ್ಲು. ಹೋಗತ್ತಾಗಿ ಯಾವುದೋ ಒಂದು ಸ್ಕೂಲಲ್ಲಿ ಇದೇ ಥರ ಹಾಕ್ಸೋದು, ಯಾವುದೋ ಫಾರಿನ್ ಸ್ಕೂಲಲ್ಲಿ ಒಟ್ನಲ್ಲಿ ನಿನಗೆ ಏನು ಬೇಕು ಅದು ನೀನು ತೊಗೋತಾ ಇದೆಯಾ? ಬಾ. ಶೂಸ್ ಇಲ್ಲ ಅಲ್ಲ, ಅದಕ್ಕೆ ಇದು ಅದು ಒಂದು ಬೆಲ್ಟ್ ಇರಲಿಲ್ವಲ್ಲ, ಅದೇ ಬೆಲ್ಟ್ ಒಂದು ಫುಲ್ ಕಿತ್ತೋಗಿತ್ತಲ್ಲ, ಅದಕ್ಕೆ ಒಂದು ಬೆಲ್ಟ್ ತೊಗೊಂಡು ಅಷ್ಟೇ. ನನ್ನ ಶಾಪಿಂಗ್ ಇದು ಮತ್ತು ಬಾಟಲು ಅಷ್ಟೇ ನಂದು, ಏನಿಲ್ಲ. ನಾನೆಲ್ಲ ನೋಡ್ಕೊಂಡೆ. ಎತ್ಕೊಂಡು ನೋಡಿ. ಇದನ್ನ ನೀನು ಸ್ನೇಕ್ ಫೈನಲಿ ಶಾಪಿಂಗ್ ಮುಗೀತು ಅಂತ ಅನ್ಬೋದು. ಅಪ್ಪ ಎಷ್ಟೊತ್ತಾಯಿತು ಅಂದರೆ ಮಳೆ ಬರುವಷ್ಟರಲ್ಲಿ ನಾವು ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಬಟ್ ನಾವು ಹೊರಗಡೆ ಬರ್ತಾ ಇದ್ದಂಗೆ ಒಂದು ಸಣ್ಣ ಹನಿ ಇತ್ತು. ಓಕೆ, ಇದೇನು ಸಣ್ಣ ಹನಿ ಇದೆ ಅಲ್ಲ, ಅಷ್ಟರಲ್ಲಿ ನಾವು ಹೊರಟ್ಬಿಡ್ಬೋದು ಮನೆಗೆ ಅಂತ ಅಂದ್ಕೊಂಡ್ವಿ. ಬಟ್ ನಾವು ತೊಗೊಂಡಿದ್ದಂಥದನ್ನು ಪ್ಯಾಕ್ ಮಾಡ್ಕೊಂಡು ನಾವು ಹೊರಟಷ್ಟರಲ್ಲಿ ಜೋರು ಮಳೆನೇ ಬಂತು. ಚೆನ್ನಾಗಿ ನಾವು ನೆನ್ಕೊಬಂದ್ವಿ. ಸರ್ಕಸ್ ಹೊಡ್ಕೊಂಡು ಪೂರ್ತಿ ಮಳೆ ಜೋರು ಮಳೆ. ಆ ಮಳೆಯಲ್ಲಿ ಫುಲ್ ನೆನ್ಕೊಂಡ್ಬಂದ್ವಿ. ಟೈಮ್ ಇನ್ನೇನು 5 ಗಂಟೆಗೆ ಒಂದು 10 ನಿಮಿಷ ಇದೆ. ಇಷ್ಟೊತ್ತಾಯಿತು ನಾವೆಲ್ಲ ಶಾಪಿಂಗ್ ಮುಗಿಸೋಷ್ಟರಲ್ಲಿ. ಹೊರಗೆ ಬಂದ್ವಿ, ಸಣ್ಣ ಹನಿ ಇತ್ತು. ಓಕೆ, ಹೋಗ್ಬಿಡ್ಬೋದಲ್ಲ ಅಂತ ಹೇಳ್ಕೊಂಡು ಬಂದರೆ ಸಿಗ್ನಲಲ್ಲಿ, ದೇವರ ಪೆಟ್ರೋಲ್ ಬಂಕ್ ಸಿಗ್ನಲಲ್ಲಿ ಜೋರು ಮಳೆ. ಪಟ ಅಂತ ಹೊಡಿಯೋಕ್ಕೆ ಸ್ಟಾರ್ಟ್ ಆಗೋಯ್ತು. ಅದ್ರಲ್ಲಿ ಬೇರೆ ನಮ್ಮ ಚೈಲ್ಡ್ ಎಕ್ಸಾಮ ಪರವಾಗಿಲ್ಲ, ನಡೆಯಮ್ಮ, ಹೋಗೋಣ, ಏನಾಗಲ್ಲ, ಒಂದ್ಸರಿ ನಾನು ನೆನೆಯೋಣ ಅಂತ ಹೇಳ್ಕೊಂಡು ನಾನೇ ಹೆಲ್ಮೆಟ್ ಹಾಕಿದ್ನಲ್ಲ, ಹಾಗಾಗಿ ತಲೆ ನನ್ನ ನೆಂದಿಲ್ಲ. ಮಕ್ಕಳಿಬ್ಬರು ಕೂಡ ತಲೆ ನೆನೆಯುತ್ತೆ ಅಷ್ಟೇ. ಇವಾಗ ಊಟ ಮಾಡೋಣ ಅಂತೇಳಿ ಫಿಶ್ ಫ್ರೈ ಅಷ್ಟೇ. ಏನಿಲ್ಲ, ರಾತ್ರಿಗೆ ಚಿಕನ್ ಸಾಂಬಾರು ಏನಾದರೂ ಮಾಡಿ ಅಕ್ಕಿದು ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಶಾಪಿಂಗ್ ಮಾಡಿದ್ದೆಲ್ಲ ಅರ್ಧ ಗಾಡಿ ಒಳಗಡೆ ಇದೆ, ಇನ್ನು ಅರ್ಧ ತೊಗೊಂಬಂದು ಮಾಡಿದ್ದೀವಿ ಅಷ್ಟೇ. ಅಲ್ಲಿದೆ ಆ ಕಡೆ ಸೈಡ್. ಇನ್ನೊಂದು ಸ್ವಲ್ಪ ಐಟಮ್ಸ್ ಇದೆ ಅಂದರೆ ಎಲ್ಲಿದೆ. ರವಾ ಫಿಶ್ ಫ್ರೈ ಮಾಡೋದು, ಕ್ರಿಸ್ಪಿಯಾಗಿರೋದು ಅಂತ. ಹಿಂಗೆ ಮಾಡೋಣ ಮಾಡೋ ಈಗ ರವಾ ಕೋಟ್ ಮಾಡೋಕ್ಕೆ ಮೂಡಿಲ್ಲ, ಇಲ್ಲಾಗೆ ಮಾಡ್ಕೊಂಡು ನೋ ಪ್ರಾಬ್ಲಮ್. ಎಷ್ಟು ಮಳೆ ಬರ್ತಾಯಿತ್ತು ಅಂತಂದರೆ ನಿಜವಾಗ್ಲೂ ಈ ಮಳೆ ಈ ಲೆವೆಲಿಗೆ ಬರುತ್ತೆ ಅಂತಲೇ ಅಂದ್ಕೊಂಡಿರಲಿಲ್ಲ ನಾನು. ಹೊರಗಡೆ ನಾವು ಡಿಮಾರ್ಟಿಂದ ಶಾಪಿಂಗ್ ಮುಗಿಸ್ಕೊಂಬಂದಾಗ ಸಣ್ಣ ಹನಿ ಥರ ಆಗ್ತಿತ್ತು. ಓಕೆ, ಇಲ್ಲಿಂದ ಹೋಗ್ಬಿಡ್ಬೋದು ಅಂತ 5-10 ನಿಮಿಷದಲ್ಲಿ ಮನೆಗೆ ಅಂಥೇಳಿ ನಾನು ಹೊರಟಿದ್ದು. ಮಧ್ಯ ರೋಡಲ್ಲಿ ಮಳೆಗೆ ಸಿಗಾಕೊಂಬಿಟ್ವಿ. ಫಸ್ಟ್ ಟೈಮ್ ನನ್ನ ಮಗಳನ್ನ ನೆನೆಸ್ಬಿಟ್ಟೆ. ನಂಗೆ ಸಖತ್ತು ಬೇಜಾರಾಗೋಯ್ತು. ಒಂಥರ ಹೆಂಗೆ ಅನಿಸ್ತು ಅಂತಂದರೆ, ಇಷ್ಟು ದಿನ ಎಲ್ಲ ಆರೈಕೆ ಮಾಡಿದ್ದು ಒಂದು ಮಳೇಲಿ ನೆಂದರೆ ಅದು ಮುಗೀತು ಅನ್ನೋ ಥರ ಅನಿಸ್ಬಿಡ್ತು ನನಗೆ. ಆಮೇಲೆ ಮನೆಗೆ ಬಂದಮೇಲೆ ಬಿಸಿಯಾಗಿ ನೀರು ಹಾಕಿ ಸ್ನಾನ ಮಾಡಿಸಿ ಆಮೇಲೆ ಅವ್ರಿಗೆಲ್ಲರಿಗೂ ಕೂಡ ಫಿಶ್ ಮಾಡಿಕೊಟ್ಟೆ. ಹಾರು ಹೋಯ್ತು, ಹಾರಿ ಹೋಯ್ತು. ಮಳೆ ಅಂದರೆ ನೋಡಿ ಎಷ್ಟೊಂದು ಬೆಳಕು ಕಾಣಿಸುತ್ತೆ ಈ ಕಡೆ. ಇವಾಗ ಗಿಡ ಎಲ್ಲ ತೆಗೆದಿರೋದಕ್ಕೆ ಖಾಲಿಯಾಗಿ ಕಾಣಿಸ್ತು. ಗಾಳಿಗೆಲ್ಲ ಹೋಗಿರೋದು ಬಾರೋ. ಒಬ್ಬ ಕಿಚ್ಕೊಂತ ಎಷ್ಟು ಜೋರು ಗಾಳಿ ಬೀಸ್ತಾ ಇದೆ ಅಂದರೆ ಸಖತ್ ಗಾಳಿ. ಗಾಳಿ ಬೀಸ್ತಾ ಇದೆ. ಅಲ್ಲ ಹೋಗಿದೆ ನೋಡಿ, ಅಲ್ಲಿ ಹೋಗಿದೆ ಅದು. ಅಲ್ಲಿ ಸಖತ್ತು ಚಳಿ ಆಗ್ತಾ ಇದೆ. ಬಟ್ ಚೆನ್ನಾಗಿದೆ. ಬಿಸಿಯಾಗಿ ಕಾಫಿ ಮಾಡಿಕೊಂಡು ಕುಡಿದು ಈಗ
ಹೊರಗಡೆ ಗಾಳಿ ಬರ್ತಾಯ್ತಲ್ಲ ಅಂತೇಳಿ ಹಂಗೆ ಬಂದೆ. ಇನ್ನು ಅಡುಗೆ ಮಾಡ್ಬೇಕು ಇವಾಗ ಹೋಗಿ. ಮತ್ತೆ ಮಮ್ಮ ನಾಟಿ ಅಲ್ಲೊಂದು ಕೋಳಿ ಚಿಕ್ಕ ಗುಂಡಿ ಇತ್ತಲ್ಲ, ಇಷ್ಟಪ್ಪ ಗುಂಡಿ ಆಗಿದೆ ಒಳಗಡೆ. ಹಿಂಗೆ ಕಾಲಿಟ್ಬಿಟ್ಟು ನಿಮಗೆ ಇಷ್ಟುದ್ದ ಬರುತ್ತೆ, ಇಲ್ಲಿವರೆಗೂ ಬರುತ್ತೆ, ಅಷ್ಟು ದೊಡ್ಡ ಗುಂಡಿ ಆಗಿದೆ ಅಲ್ಲಿ. ನೋಡಿ ಅಂತ ಮಳೆ ಚಳಿಯಲ್ಲೂ ವಾಕಿಂಗ್ ಮಾಡ್ತಾ ನಾವು ಇದೀವಿ. ವಾಕಿಂಗೇ ಬಿಟ್ಬಿಡಿದೀನಿ, ವಾಕಿಂಗ್ ಹೋಗ್ಬೇಕು. ಸ್ವಲ್ಪ ಮಳೆ ಕಡಿಮೆ ಆಗಿತ್ತು, ಆನಂತರ ಮತ್ತೆ ಜಾಸ್ತಿ ಆಯಿತು ಮಳೆ ಅಂತೂ. ಲಾಸ್ಟ್ ವೀಕ್ ಅಂತೂ ಒಂಥರ ಹೆಂಗೆ ಮಳೆ ಅಂತಂದರೆ ನಮ್ಮ ಮನೆ ವಿಂಡೋ, ಮನೆ ಮುಂದೆ ಬಾಗಿಲ ಹತ್ರ ಎಲ್ಲ ಸಖತ್ತು ನೀರು, ಅಂದರೆ ಹೆವಿ ಗಾಳಿ ಜೊತೆ ಮಳೆ. ನಮ್ಮ ಮನೆ ಒಳಗಡೆನೂ ಕೂಡ ನೀರು ಬರೋ ಥರ ಆಗ್ತಾಯಿತ್ತು. ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ವಿಂಡೋಸ್ನೇ ಪೂರ್ತಿ ನೀಟಾಗಿ ತೊಳಿತಾ ಇದೆ ಮಳೆ, ಆ ಲೆವೆಲಿಗೆ ಮಳೆ ಬರ್ತಾಯಿದೆ. ನಮ್ಮ ಮನೆಯವ್ರು ಬೇರೆ ಹೊರಗಡೆ ಹೋಗಿದ್ರು, ಆ ಟೈಮಲ್ಲಿ ಅವರು ಕೂಡ ಫುಲ್ ನೆನ್ಕೊಂಡು ಬೇರೆ ಬಂದರು. ಇಡೀ ದಿನ ಕರೆಂಟ್ ಬೇರೆ ಇರಲಿಲ್ಲ. ಈಗ ನಮ್ಮ ಟೈಮ್ ಎಷ್ಟು ಟೈಮ್ ಇವಾಗ? ಟೈಮೇ ಗೊತ್ತಾಗಿಲ್ಲ. ಟೈಮು ಆಲ್ಮೋಸ್ಟ್ 8:15 8:20 ಆಗ್ತಾ ಇದೆ. 8:15. ಕರೆಂಟ್ ಇನ್ನೂ ಬಂದಿಲ್ಲ. ನಾವು ಇಷ್ಟೊತ್ತವರೆಗೂ ಕ್ಯಾರಮ್ ಬೋರ್ಡ್ ಆಡಿಕೊಂಡು ಕ್ಯಾರಮ್ ಮಾಡಿ ಅಮ್ಮ ಮಗನ ಪಾಪರ್ ಮಾಡಿ. ಅಪ್ಪ ಮಗಳು ಪಾಠ. ಯಾಕಂದ್ರೆ ಅಪ್ಪಗೆ ಜಾಸ್ತಿ ಗೊತ್ತು, ಅಮ್ಮ ಹಾಡಿರ್ಲಿಲ್ಲ, ಅದಕ್ಕೆ ಅಮ್ಮನ ಕಡಿಮೆ ಗೊತ್ತು. ಅಪ್ಪ ಮಗಳು ಪಾರ್ಟ್ನರ್, ಅಮ್ಮ ಮಗ ಪಾರ್ಟ್ನರ್. ಯಾವಾಗಲೂ ಅದನ್ನ ಮಾಡೋದು ಹಿಂಗೆ. ನಾನು ನಮ್ಮಮ್ಮ ರುಬ್ಬಲ್ಲ ಇವಾಗ. ಮಾತಾಡು. ರುಬ್ಕೊಂಡು ಮಾತಾಡ್ತಾನೆ ಅಂದ್ರೆ ಬರೀ ಮಾತಾಡ್ತಾನೆ. ಈಗ ಪಾಪರಾಗಿ ನಾವು ಏನು ಮಾಡಿ ಹಂಗಾಗಿ ಕರೆಂಟ್ ಹೋಗಿದ್ದು ಹೇಗೂ ಸಾಂಬಾರು ಮಾಡೋಣ ಅನ್ಕೊಂಡ್ವಿ. ಕರೆಂಟ್ ಹೋಯ್ತು, ಅದಕ್ಕೆ ಕರೆಂಟ್ ಬರೋವರೆಗೂ ಆಡೋಣ ಅಂತ ಅನ್ಕೊಂಡು ಆಡ್ತಾ ಇದ್ವಿ. ಎಷ್ಟೊತ್ತಾದ್ರೂ ಕರೆಂಟ್ ಬರಲಿಲ್ಲ, ಅದಕ್ಕೆ ವರ್ಲ್ಕಲ್ ಸೊಲ್ಯೂಷನ್. ಏನು ಜಾಸ್ತಿ ರುಬ್ಬಿಲ್ಲ. ನಾನ್ ವೆಜ್ಜಿಗೆ ಇದೆ ಫಸ್ಟ್ ಟೈಮ್ ನಾವು ಒಳ್ಕಲ್ಲಿ 2 ಸತಿ ಅಲ್ಲ, 1 ಸತಿ ಕೆಂಪು ಮೆಣಸಿನ್ಕಾಯಿ ಖಾರ, 1 ಸತಿ ಗ್ರೀನ್ ಮೆಣಸಿನ್ಕಾಯಿ ಖಾರ, 1 ಬೆಂಡೆಕಾಯಿ ಸಾರು, ಇವಾಗ ಚಿಕನ್ ಸಾರು. ಇದೇ ಫಸ್ಟ್ ಟೈಮ್ ನಾನ್ ವೆಜ್ಗೆ ಅಂತ ರುಬ್ತಾ ಇರೋದು ನಾವು. ಅದು ನನ್ನ ಮಗಳು ಅಮ್ಮ ರುಬ್ಬಣಮ್ಮ ಅಂತಂದು. ನನ್ನ ತಮ್ಮ ಕಾಯಿ ನುಣ್ಣಗೆ ಮಾಡಿದ್ಮೇಲೆ ನಾನು ಇಷ್ಟು ರುಬ್ತೀನಿ, ಅದೇನು ಪಟ್ ಅಂತ ಆಗುತ್ತೆ. ಕರೆಂಟ್ನಂತೂ ಕಾದು ಸಾಕಾಯಿತು. ಫೈನಲಿ ಕರೆಂಟ್ ಬರಲೇ ಇಲ್ಲ. ಕೊನೆಗೂ ನನ್ನ ಮಕ್ಕಳಿಬ್ಬರು ಸೇರಿಕೊಂಡು, ಅಮ್ಮ ನಾವಿಬ್ಬರು ಇದ್ದೀವಿ, ರುಬ್ಕೊಡ್ತೀವಿ, ಒಳ್ಕಲ್ಲೇ ರುಬ್ಬೋಣ ಅಂತ ಅಂದರು. ಓಕೆ, ಹಿಂಗೂ ಮನೇಲಿ ಒಳ್ಕಲ್ ಇದೆಯಲ್ಲ, ಇದ್ಕೊಂಡು ಯಾಕೆ ಕರೆಂಟಿಗೆ ಕಾಯಬೇಕು, ಟ್ರೈ ಮಾಡೇ ಬಿಡೋಣ ಅಂಥೇಳಿ ನಾನು, ನನ್ನ ಮಗಳು, ನನ್ನ ಮಗ 3 ಜನ ಸೇರಿಕೊಂಡು ಎಲ್ಲ ಸ್ವಲ್ಪ ಹೊತ್ತು ಅನ್ನಂಗೆ ರುಬ್ಬಿದ್ವಿ. ನಿಜವಾಗ್ಲೂ ಸಾಂಬಾರು ತುಂಬ ಟೇಸ್ಟಾಗಿತ್ತು. ಕೆಲವೊಂದು ಟೈಮಲ್ಲಿ ಅನಿಸುತ್ತೆ ಡೈಲಿ ಒಳ್ಕಲ್ಲೇ ರುಬ್ಬಿ ಮಾಡಬೇಕು ಅಂತ. ಹೇಗೋ ಕಷ್ಟಪಟ್ಟು ಮಸಾಲೆ ರುಬ್ಬಿದ್ದಾಯಿತು. ಇಷ್ಟು ಹೊತ್ತಾಯಿತು ರುಬ್ಬೋಷ್ಟರಲ್ಲಿ. ಇವಾಗ ಸಾಂಬಾರು ಹಾಕಿ ಸಾಂಬಾರು ಕೂಡಿಸಿದ್ರೆ ಮುಗೀತು. ಒಳಕಲ್ಲಲ್ಲಿ ರುಬ್ಬಿರುವಂಥ ಮಸಾಲೆ. ಫಸ್ಟ್ ಟೈಮ್ ಒಂದು ನಾನ್ ವೆಜ್ಜಿಗೆ ಕುಕ್ಕರೇ ಹಾಕೋಬೇಕಾಯ್ತು. ಕುಕ್ಕರ್ ಸ್ವಲ್ಪ ದುಡ್ಡು ಇಟ್ಕೋಬೇಕು. ಮಧ್ಯಾಹ್ನನೇ ಸುಮ್ಮನೆ ಸಾಂಬಾರು ಮಾಡಿ ಇಟ್ಟೋಗಿದ್ರೆ ಈ ಪಜ್ಜಿಗೆ ಎಲ್ಲ ಆಗ್ತಾನೆ ಇರಲಿಲ್ಲ ಅನಿಸುತ್ತೆ. ನಾನೇನು ಮಾಡಿದೆ, ಮಧ್ಯಾಹ್ನ ಹೇಗೂ ಮೇನ್ ಸಾಂಬಾರೆಲ್ಲ ಇದೆ, ಫಿಶ್ ಫ್ರೈ ಮಾಡೋದಿದೆ, ಅದೆಲ್ಲ ಖಾಲಿ ಆಗಲಿ. ಯಾಕಂದರೆ ಇನ್ನು ಚಿಕನ್ ಸಾಂಬಾರು ಮಾಡಿದ್ವಿ ಅಂದರೆ ಫಿಶ್ ಮುಟ್ಟೋದಿಲ್ಲ ಆಮೇಲೆ ನಮ್ಮ ಮಕ್ಕಳು. ಯಾಕಂದರೆ ಅವರಿಗೆ ಫಿಶ್ ಸಾಂಬಾರು ಅಷ್ಟು ಇಷ್ಟ ಆಗೋಲ್ಲ, ಫ್ರೈ ಬೇಕಾದ್ರೆ ತಿಂತಾರೆ, ಸಾಂಬಾರು ಇಷ್ಟಪಡಲ್ಲ. ಇದು ಮಾಡಿಲ್ಲ ಅಂದರೆ ಆ ಸಾಂಬಾರು ಆದರೂ ಖಾಲಿ ಮಾಡ್ತಾರೆ. ನೈಟ್ ಓಕೆ ಮಾಡೋಣ ಅಂತ ನಾನು ಪ್ಲ್ಯಾನ್ ಮಾಡಿದ್ರೆ ನನಗೆ ಇದು ಉಲ್ಟಾ ಆಯಿತು. ಬಟ್ ಆದರೂ ಟೇಸ್ಟ್ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಚಿಕನ್ ಸಾಂಬಾರು ಒಳಕಲ್ಲಲ್ಲಿ ರುಬ್ಬಿ ಮಾಡಿದ್ದು. ಶಾಪಿಂಗ್ ಅಂತ ಏನಾದರೂ ನಾವು ಹೆಣ್ಮಕ್ಳು ಹೋದರೆ ಎಷ್ಟೇ ಇದ್ದರೂ ನಮ್ಗಳಿಗೆ ಸಾಕಾಗೋದಿಲ್ಲ. ಇನ್ನೂ ಬೇಕು ಅನ್ನೋ ಥರನೇ ಆಗೋಗ್ಬಿಡುತ್ತೆ. ನಂದು ಅದೇ ಕತೆ ಆಯಿತು. ಮ್ಯಾಟ್ ಈಗ ರೀಸೆಂಟಾಗಿ ತೊಗೊಂಬಂದಿದ್ದೆ, ಚೆನ್ನಾಗಿತ್ತು ಅಂತ ಹೇಳಿ ಇನ್ನೂ 1-2 ಮ್ಯಾಟ್ ಎತ್ಕೊಂಬಂದೆ. 129 ರುಪೀಸ್ ಇದು, 129 ರೂಪಾಯಿದು. ಮತ್ತು 2 ಮ್ಯಾಟು, ಆಮೇಲೆ ಇದೆರಡು ಪಿಲ್ಲೋ ಕವರ್, ಎಲ್ಲ ಒದ್ದೆ ಆಗೋಗಿದೆ, ಒಣಗಾಕ್ಬೇಕು. ಇವೆರಡು ಪಿಲ್ಲೋ ಕವರ್ ತೊಗೊಂಬಂದ್ವಿ. ಇಲ್ಲ ರೇಟ್ ಎಲ್ಲ ಪಿಲ್ಲೋ ಕವರ್ದೇನು ಕಡಿಮೆ, 69 ರೂಪಾಯಿ, ಅಂದರೆ 1 ರೂಪಾಯಿ ಕಡಿಮೆ 70 ರೂಪಾಯಿ ಅಂತ ಅನ್ಬೋದು. 2 ಪಿಲ್ಲೋ ಕವರ್. ಇದು ನಮ್ಮ ಮನೆಯವರ ಪಿಲ್ಲೋ, ಸಪ್ರೇಟ್ ಏನು ಪಿಲ್ಲೋ ಇದೆ ಆ ಪಿಲ್ಲೋಗೆ ಮಾತ್ರ. ನಮ್ಮ ಪಿಲ್ಲೋಗೆಲ್ಲ ಸೆಟ್ ಇದೆ, ಬೆಡ್ಶೀಟ್ ಸೆಟ್ಟೇ ಬರುತ್ತಲ್ಲ ಅದು. ಚೈತು ತಗೋ, ಇದು 2 ಪಾಯಿಂಟ್. ಇನ್ನು ಎಷ್ಟೊಂದು ತಂದ್ವಿ. ಎಲ್ಲ ಏನಾಗಿದೆ ಅಂದರೆ ನಂದು 2 ವೀಲರ್ದು ಡಿಕ್ಕಿ ಇರುತ್ತಲ್ಲ ಅದ್ರೊಳಗಡೆ ಹಾಕ್ಬಿಟ್ಟಿವಿ. ಅದನ್ನು
ತಗೊಂಬರಲೇ ಇಲ್ಲ ಮಕ್ಕಳು. ಅಮ್ಮ ಹೋಗಮ್ಮ, ಈಗ ಯಾರು ಹೋಗ್ತಾರೆ ಅಂದ್ಕೊಂಡು. ಇನ್ನೊಂದು ಸ್ಪೆಷಲ್ ಇದು ಯಾವುದೋ ನೂಡಲ್ಸ್ ತೊಗೊಂಡಿದ್ದಾರೆ, ನೋಡೋಣ ಟ್ರೈ ಮಾಡ್ತೀನಿ ನಾಳೆ. ಇದರಲ್ಲಿ ಇವರು ಪಿಕ್ಚರ್ ಕೊಟ್ಟಿರೋ ಲೆವೆಲಿಗೆ ಕಾಣಿಸ್ತಾ ಇದೆಯಾ ಇಲ್ಲಿ ನೋಡಿ, ಕೊಟ್ಟಿರೋ ಲೆವೆಲಿಗೆ ತಿಂದವ್ರಿಗೆ ಕಿವಿಲೆಲ್ಲ ಮೂಗಲೆಲ್ಲ ಹೊಗೆ ಹೋಗುತ್ತೆ ಅನ್ನಂಗಿದೆ. ನೋಡೋಣ. ಅದು ಇನ್ನು ಮಾಮೂಲಿ ಗ್ರಾಸರೀಸು, ಬಿಸ್ಕೆಟ್ ಒಂದು ರಾಶಿ ತಂದ್ವಿ, ಅದೆಲ್ಲ ಗಾಡಿ ಒಳಗೆ ಸೇರ್ಕೊಂಡಿದೆಯೇನೋ. ಇದೊಂಥರ ಸಂಡಿಗೆ, ಸಬ್ಬಕ್ಕಿ ಸಂಡಿಗೆ ಬರುತ್ತಲ್ಲ ಆ ಥರದ್ದು ಸಂಡಿಗೆ, ಜೊತೆಗೆ ಇದು ಹಾಂ ಚಿಕನ್ ಸಾಂಬಾರಿಗೆ ಸೈಡ್ಸ್ ಕೊಡ್ತೀನಿ. ಈ ಥರದ್ದು ಸಣ್ಣ ಸಣ್ಣ ಸಂಡಿಗೆಗಳು, ಇದಿಷ್ಟು ನನಗೆ, ಅಮ್ಮಂಗೊಂದಿಷ್ಟು, ಇಬ್ರಿಗೂ ಸೇರಿಸಿ ಸ್ವಲ್ಪ ಸ್ವಲ್ಪ. 2 ಕವರ್ ಇದೆ. ಇದು ಇನ್ನೊಂದು ಕವರ್ ಏನು ಅಯ್ಯೋ, ಈಗ ಸೈಕಲ್ ಚಪ್ಪಲಿ ಎತ್ತಿರ್ಕೊ. ನಮ್ಮ ಮನೆಗೆ ಒಂದು ಸ್ವಲ್ಪ, ಅಮ್ಮ ಮನೆಗೆ ಒಂದು ಸ್ವಲ್ಪ. ಅಮ್ಮ ಮನೆಗೆ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ, ಯಾಕಂದ್ರೆ ಅಪ್ಪ ಜಾಸ್ತಿ ಇಷ್ಟಪಡ್ತಾರೆ ಇದನ್ನು. ಇದು ನಮ್ಮ ಮನೆಗೆ ಸ್ವಲ್ಪ. ಬಿಸಿಲಿತ್ತು, ಹೇಳಬೇಕಂದ್ರೆ ಸಮ್ಮರಲ್ಲಿ ಆರಾಮ್ಸಾಗಿ ನಾನೇ ಮನೇಲಿ ಮಾಡ್ಕೋಬೋದಿತ್ತು. ಅಷ್ಟು ಟೈಮ್ ಇಲ್ಲೇ ಇರಲಿಲ್ಲ. ನೀವೇ ನೋಡ್ತಾ ಇದ್ರಿ, ಎಷ್ಟೋ ಜನ ಅದನ್ನು ಕೂಡ ನನಗೆ ಕಮೆಂಟ್ ಮಾಡಿದ್ವಿ, ಸುಷ್ಮಾ ಸಂಡಿಗೆ ಮಾಡ್ಕೊಳ್ಳೋದು, ಹಪ್ಪಳ ಮಾಡ್ಕೊಳ್ಳೋದು ತೋರಿಸಿ ಅಂತ. ನಾನೀಗ ಅಷ್ಟು ಟೈಮ್ ಇಲ್ಲದೇ ಇರೋ ಕಾರಣಕ್ಕೆ ಮಾಡಲಿಲ್ಲ. ಜಸ್ಟ್ ಎಲ್ಲ ಥರ ರೆಡಿ ತೊಗೊಂಬಂದೆ. ನಾರ್ಮಲ್ ಗ್ರಾಸರೀಸ್ ಮಾಮೂಲಿ ಎಲ್ಲ, ಶ್ಯಾಂಪು, ಚೈತುಗೆ ಡೈಲಿ ಯೂಸ್ಗೆ ಅಂತ ಹೇಳಿ ಮನೆ ಹತ್ರ ಹಾಕ್ಕೊಳ್ಳಿ ಅಂತ 1-2 ಸ್ಲಿಪ್ಪರ್ ತೊಗೊಂಬಂದಿದ್ನಲ್ಲ, ಅದು ಯಾರೋ ಓದ್ಕೊಂಡು ಹೋದರು ಡೆಂಟಲ್ ಡಾಕ್ಟರ್ ಹತ್ರ ಹೋದಾಗ. ಹಾಗಾಗಿ ಇನ್ನೊಂದಿತ್ತು, ಅದಕ್ಕೆ ಕಿತ್ತಾಕೊಂಡ್ಲು. ಮತ್ತು ಇವಾಗ ಇನ್ನೊಂದು ತೊಗೊಂಬಂದಿದ್ದಾಯ್ತು, ಅಲ್ಲೇ ತೊಗೊಂಬಂದೆ ಡಿಮಾರ್ಟಲ್ಲೇ. 185 ಈ ಥರದ್ದು ಮನೆ ಹತ್ರ ಹಾಕ್ಕೊಂಡು ಓಡಾಡೋದಕ್ಕಿರಲಿ ಅಂತ. ನೋಡಿದ್ರೆ ಇದೆಲ್ಲ ಹಾಕ್ಕೊಂಡು ಹೋಗ್ತಾಳೆ, ಅಲ್ಲೆಲ್ಲ ಎತ್ಕೊಂಡು ಹೋಗ್ತಾರೆ ಅವಳು. ತಗೋ ಎತ್ತಿಟ್ಕೋ ಪಾಪು ಚಪ್ಪಲ್. ಪೆನ್ಸಿಲ್ ಬಾಕ್ಸು ಒಂದು ಬಾಕ್ಸ್ ಸಾಕಾಗುತ್ತಪ್ಪಲ್ಲ. ಆಯ್ತು, ಸಾಂಬಾರು ಆಯಿತು, ಅನ್ನನೂ ಆಗಿದೆ. ಇನ್ನೇನಿದ್ರು ಊಟ ಮಾಡೋದಷ್ಟೇ. ಹೇಗಾಗಿದೆ ಏನು ಆಯಿತಾ ಸಾಂಬಾರೆಲ್ಲನೂ ಕೂಡ ನೋಡೋಣ. ಕೈಯಲ್ಲಿ ರುಬ್ಬಿ ಮಾಡಿರುವಂಥ ಸಾಂಬಾರು, ಫಸ್ಟ್ ಟೈಮ್ ನಾನ್ ವೆಜ್. ಸರಿ ಇದೆಯಾ? ಫೋನ್ ರಿಂಗ್ ಆಗ್ತಾ ಇದೆ. ನನ್ನ ಬ್ಲಾಗ್ ಶುರು ಮಾಡಿದ್ರೆ ಮಾತಾಡೋಣ ಅಂತ ಬಂದಾಗೆಲ್ಲ ಮೋಸ್ಟ್ಲಿ ಬಂತ ಅಂತ. ಹಲೋ, ಮಳೆ ಬಂದರೆ ಮರ ಗಿಡಗಳೆಲ್ಲ ಬಿದ್ದರೆ ಕೇಬಲು, ಇಂಟರ್ನೆಟ್ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಈ ಟೈಮಲ್ಲಿ ನಮ್ಮ ಮನೆಯವ್ರು ಫುಲ್ ಬ್ಯುಸಿಯಾಗಿ ಹೋಗ್ಬಿಡ್ತಾರೆ. ಸ್ವಲ್ಪ ಹೆಂಗೆ ಅಂತಂದರೆ ಅವ್ರು ಮಾತಾಡೋದೇ ಕಷ್ಟ ಅನ್ನೋ ಥರ ಅನಿಸ್ತಾರೆ. ಹಾಗೆ ಇವತ್ತು ಕೂಡ ತುಂಬಾ ಬ್ಯುಸಿಯಾಗಿದ್ದರು, ಹಾಗಾಗಿ ಊಟಕ್ಕೆ ಅವ್ರು ಇರಲಿಲ್ಲ. ನಾವು ಮಕ್ಕಳು ಮಾತ್ರ ಇಲ್ಲಿ ಇವಾಗ ಊಟಕ್ಕೆ ಕೂರ್ತಾ ಇದ್ವಿ. ನಾನು ಒತ್ತು ಶಾವಿಗೆ ಮಾಡೋಣ, ಇದಕ್ಕೆ ನಾಟಿ ಕೋಳಿ ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡೆ. ಬಟ್ ನಮ್ಗೆ ಹೊರಗಡೆ ಎಲ್ಲ ಓಡಾಡಿ ಮಾಡಿ ಬಂದಿದ್ದು ಮಾಡೋಷ್ಟರಲ್ಲೇ ಸಾಕಾಯಿತು. ಹಂಗಾಗಿ ಶಾವಿಗೆ ಎಲ್ಲ ಏನೂ ಮಾಡಿಲ್ಲ, ಬರೀ ರೈಸ್ ಮಾಡಿದೆ ಅಷ್ಟೇ. ಮಳೆ ಗುಡುಗು ಎಲ್ಲ ಹೇಗೆ ಬರ್ತಾ ಇದೆ ಅಂದರೆ, ನನ್ನ ಮಕ್ಕಳು ನಾಳೆ ಫಸ್ಟ್ ಡೇ ಸ್ಕೂಲಿಗೆ ಹೋಗ್ತಾ ಇರೋದು. ಅದೇ ನಾ ಫುಲ್ ಖಾಲಿ ಹೊಡಿತಾ ಇರ್ತ ಮನೆ ತಾನೆ, ಎಲ್ಲ ಕೆಲಸ ಮಾಡ್ಕೋಬೇಕು. ನಾನು ನಿಂಗೆ ಒಂದು ವಾರದಿಂದ ಒಂಥರ ಮಕ್ಕಳ ಅದು ಕೊಡಿ, ಇದು ಕೊಡಿ, ಚಾಯ್ತು ಇದಳ್ರು, ಆಮೇಲೆ ಇದು ಟಿವಿ ಆಫ್ ಮಾಡ್ರು, ಇದೆಲ್ಲ ಇರಲ್ಲ. ಆರಾಮ್ ನೋಡಿದಮ್ಮ ಫ್ರೀ. ನೋಡ್ರಿ ನಾನು ಫುಲ್ ಕ್ರೈಮ್. ನನ್ನ ಮಕ್ಕಳು ಸ್ಕೂಲ್ಗೆ ಹೋಗ್ತಿದಾರಲ್ಲ ಅಂತ. ಅಮ್ಮ ನಾನು ಚಿಕ್ಕವನಿಂದ ಸ್ಕೂಲ್ ಹೋಗ್ತಾ ಇದ್ದೀನಿ, ಅವಾಗಿಂದ ದುಃಖ ಬರ್ತಾ ಇದ್ದ. ಸ್ಕೂಲ್ ಸ್ಟಾರ್ಟ್ ಆಗಿ ಒಂದು 5 ದಿನ ಆದ್ಮೇಲೆ ಇವ್ರಿಗೆ ಸ್ಕೂಲ್ ಶುರು ಆಗೋದಲ್ದೆ ನಾವು ಕೂಡ ಕರೆಕ್ಟ್ ಟೈಮ್ ಅಲಾರಾಮ್ ಥರ ಎದ್ದೇಳ್ಬೇಕಲ್ಲ, ಮೇಯ್ನ್ ಅದು ಒಂದು ಬೇಜಾರು. ಇನ್ನೊಂದು ಇವ್ರ ಜೊತೆ ನಾವು ಕರೆಕ್ಟ್ ಟೈಮ್ಗೆ ಎದ್ದೇಳ್ಬೇಕು, ಪಟ ರೆಡಿ ಮಾಡಬೇಕು. ಇನ್ನು ಸ್ನ್ಯಾಕ್ಸು, ಲಂಚು, ಬ್ರೇಕ್ಫಾಸ್ಟು ಎಲ್ಲ ರೆಡಿ ಆಗಬೇಕು. ಈಗ ನಾಳೆ ಲಂಚ್ ಬ್ಯಾಗ್ ಒಂದು ತೊಗೊಂಬಂದಿಲ್ಲ, ಅದೇ ಮಿಸ್ ಆಯಿತು. ಇವರಪ್ಪ ತೊಗೊಂಬರ್ತೀನಿ ಅಂತ ಹೇಳಿದ್ರು ಅಂದ್ಬಿಟ್ಟು ನಾನು ತರಲಿಲ್ಲ. ಅವ್ರು ನೋಡಿದ್ರೆ ಮಳೆ ಬಂತು ಅಂತ ತೊಗೊಂಬಂದಿಲ್ಲ. ಹಾಗಾಗಿ ಇವಾಗ ನಾಳೆ ಸ್ಕೂಲ್ ಬ್ಯಾಗಲ್ಲೇ ತೊಗೊಂಡೋಗ್ಬೇಕು. ನಾಳೆ ಇದ್ದಿದ್ದು
ಬ್ರೇಕ್ಫಾಸ್ಟ್ ಬಂದು ಪೂರಿ ಪನ್ನೀರ್ದು ಕರಿ ಚಪಾತಿ ಪನ್ನೀರ್ ಅದೇ ಕರಿ ಪನ್ನೀರ್ ಕಡೆ ನಾನೇ ಹೇಳಿದ್ದೆ ಆ ಥರ ಪ್ಲ್ಯಾನ್ ಇದ್ದಿದ್ದು. ಬಟ್ ಇವಾಗ ಲಂಚ್ ಬಾಕ್ಸ್ ಇಲ್ಲದೆ ಇರೋದಕ್ಕೆ ಇವ್ರದ್ದು ನಾರ್ಮಲ್ ಬ್ಯಾಗಲ್ಲೇ ಇಟ್ಕೊಂಡು ಹೋಗೋದಕ್ಕೆ ಲಂಚ್ ಬ್ಯಾಗ್ ಅಮ್ಮ ಇಲ್ಲದೆ ಇರೋದಕ್ಕೆ. ಆ ಚಿಕ್ಕ ಸಿಪ್ ಇದೆಯಲ್ಲ ಅಂದ್ರೆ ಮುಂದೆ ಅಲ್ಲ ಹಿಂದೆ ಇನ್ನೊಂದು ಚೂರು ದೊಡ್ಡ ಸಿಪ್ ಇದೆಯಲ್ಲ ಅಲ್ಲಿ ಕ್ಯಾಶ್ ಇಟ್ಕೊಂಡಿದ್ಲ ಅಕ್ಕ ಹೇಳಿದೆ ಅಷ್ಟೊಂದು ತಗೊಂಡೋಗ್ ಬಿಡ ಬುಕ್ ಕೊಟ್ಟಿರೋ ಬುಕ್ ಎಲ್ಲ ತುಂಬ್ಕೊಂಡು ಹೋಗ್ತಾನೆ ಫಸ್ಟ್ ಡೇನೆ ಅವನು ಎಲ್ಲ ಹೇಳಿದ ತಕ್ಷಣ ಸಬ್ಮಿಟ್ ಮಾಡ್ಬಿಡೋದಲ್ಲೇ ನಾನು ದಿನ ನಾನು ಹುಡ್ಕೊಂಡು ಅಷ್ಟು ಭಾರ ತಗೊಂಡ್ಬಿಡತ್ತಮ್ಮ ಏನ್ ಬೇಕು ಅದು ಮಾತ್ರ ತಗೊಂಡು ಟೆಕ್ಸ್ಟ್ ಬುಕ್ ಒಂದು ಆಗ್ಬಿಟ್ಟು ಬೆಳಿಗ್ಗೆ ಬೇರೆ ಏನಾದರೂ ರೈಸ್ ಐಟಮ್ ಮಾತ್ರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೆಳಿಗ್ಗೆ ಎದ್ದಾಗ ಯೋಚನೆ ಮಾಡ್ತೀನಿ, ಏನು ಯೋಚನೆ ಮಾಡೋಕ್ಕೆ ಹೋಗಲ್ಲ. ಪುದೀನ ರೈಸ್ ಗಾರ್ಲಿಕ್ ರೈಸ್ ಗಾರ್ಲಿಕ್ ರೈಸ್ ಇಸ್ ಓಕೆ. ಅಮ್ಮನ ಪಿತ್ತಾರೆ ಓಕೆ ಫ್ರೆಂಡ್ಸ್, ಇವತ್ತಿನ ಡೇ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ಮತ್ತೆ ಸಿಗೋಣ ಒಂದು ಬ್ಲಾಗಲ್ಲಿ. ನನ್ನ ಡೈಲಿ ಬ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ 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 ಬಾಯ್.